ಗಿಲ್ಲಿಯ ಸಿನಿಮಾಗೆ ಕಾವ್ಯ ಕೂಡ ಅವಕಾಶ. ಹೌದು ಸ್ನೇಹಿತರೆ, ಒಂದು ಗಿಲ್ಲಿಯ ಸಿನಿಮಾದಲ್ಲಿ ಕಾವ್ಯ ಕೂಡ ಒಂದು ಸೈಡ್ ಪಾತ್ರವನ್ನು ಮಾಡಿದ್ದಾರಂತೆ. ಹಾಗೆ ಒಂದು ನಟನೆಯ ಒಂದು ಹೀರೋಯಿನ್ ಆಗಿ ಒಂದು ಶ್ರೀಲೀಲಾ ಅವರು ಕಾಣಿಸಿಕೊಂಡಿದ್ದಾರಂತೆ. ಸೊ ಕಾವ್ಯ ಅವರಿಗೆ ಯಾವ ಪಾತ್ರ ಸಿಕ್ಕಿದೆ, ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ಗಿಲ್ಲಿ ಅವರಿಗೆ ಕಂಗ್ರಾಟ್ಸನ್ನು ಹೇಳಲೇಬೇಕು. ಯಾಕಪ್ಪ ಅಂತಂದರೆ ಒಂದು ಹಳ್ಳಿ ಪ್ರತಿಭೆ. ಸೊ ಒಂದು ಸಣ್ಣ ಗಾರೆ ಕೆಲಸದಿಂದ ಹಿಡಿದು 300 ರೂಪಾಯಿ ಕೆಲಸದಿಂದ ಹಿಡಿದು ಇವತ್ತು 3 ಕೋಟಿಯ ಒಂದು ಪ್ರಾಜೆಕ್ಟ್ಗೆ ಸಹಿ ಹಾಕೋವರೆಗೂ ಕೂಡ ಇವರು ಬಂದಿದ್ದಾರೆ. ಸೊ ಒಂದು ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಗಿಲ್ಲಿ ಅವರು ಮೊಟ್ಟ ಮೊದಲನೇದಾಗಿ ಒಂದು ಕಾಮಿಡಿ ಕಿಲಾಡಿಗಳಿಗೆ ಎಂಟ್ರಿ ಕೊಟ್ಟಾಗ ತುಂಬಾ ಒಂದು ಬಡತನ ಅವರ ಮನೆಯಲ್ಲಿತ್ತು, ತುಂಬಾ ಒಂದು ಮುಗ್ಧತೆ ಅವರ ಮನಸ್ಸಿನಲ್ಲಿತ್ತು. ಸೊ ತುಂಬಾ ಒಂದು ಚೆನ್ನಾಗಿ ಒಂದು ನಾನು ಮಾಡ್ತೀನಿ, ಏನಾದರೂ ಸಾಧನೆ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಹುಟ್ಟಿರೋದು, ಸೊ ಅದಕ್ಕಾಗಿಯೇ ನಾನು ಇಲ್ಲಿವರೆಗೆ ಬಂದಿದ್ದೇನೆ ಅನ್ನೋ ಮಾತನ್ನು ಕೂಡ ಹೇಳಿದರು. ಇನ್ನು ನೋಡಬೇಕಪ್ಪ ಅಂತಂದರೆ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ವಿಡಿಯೋಸ್ಗಳನ್ನು ಮಾಡ್ತಾ ಒಂದು 8 ನಿಮಿಷಗಳ ಕಾಲ ಸತತವಾಗಿ ಒಂದು ನಿಂತು ಕಾಮಿಡಿಯನ್ನು ಮಾಡಿದರು. ಸೊ ಆ ವಿಡಿಯೋ ಕೂಡ ತುಂಬಾ ವೈರಲ್ ಆಗಿತ್ತು. ಅದಕ್ಕೆ ಹಲವಾರು ಒಂದು ನಟರು ತುಂಬಾ ಒಂದು ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಜಗ್ಗೇಶ್ ಅವರು ಕೂಡ ತುಂಬಾ ಒಂದು ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಒಂದು ಒಳ್ಳೆಯ ನಟ, ನೀನು ಮುಂದೆ ಹೋಗ್ತೀಯಾ, ಬಿಡಬೇಡ ಅನ್ನೋ ಮಾತನ್ನು ತರುಣ್ ಸುಧೀರ್ ಅವರು ಕೂಡ ಹೇಳಿದರು. ಇಲ್ಲ ಒಂದು ನಿನಗಾಗಿ ಒಂದು ಕಥೆಯನ್ನು ಬರ್ತೀನಿ, ಸೊ ನಿನಗೆ ಇಷ್ಟ ಆದರೆ ನಾನೇ ಮೂವಿ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ತರುಣ್ ಸುಧೀರ್ ಅವರು ಹೇಳಿದರು. ನೀನೇ ಹೀರೋ ಆಗುವಂತೆ ಅನ್ನೋ ಮಾತನ್ನು ಕೂಡ ತರುಣ್ ಸುಧೀರ್ ಅವರು ಹೇಳಿದರು. ಆದರೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ತರುಣ್ ಸುಧೀರ್ ಅವರ ಮೊದಲೇ ಒಂದು KVN ಪ್ರೊಡಕ್ಷನ್ ಹೌಸ್ ಇದನ್ನು ನಿರ್ಮಾಣಕ್ಕೆ ಒಂದು ಕೈ ಎತ್ಕೊಂಡಿದೆ. ಸೊ ಎಲ್ಲ ಒಂದು ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಕಾಯ್ತಾ ಇದ್ರು, ಗಿಲ್ಲಿ ಹಾಗೆ ಕಾವ್ಯ ಅವರನ್ನು ಇಟ್ಕೊಂಡು ಒಂದು ಮೂವಿ ಮಾಡಬೇಕು. ಸೊ ಅದು ಖಂಡಿತವಾಗ್ಲೂ ಪಾಪ್ಯುಲರ್ ಆಗೇ ಆಗ್ತದೆ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿತ್ತು. ಸೊ ಈಗ ಇತ್ತೀಚೆಗೆ KVN ಪ್ರೊಡಕ್ಷನ್ ಸಂಸ್ಥೆಯು ಕೂಡ ತುಂಬಾನೇ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಒಂದು ಪ್ರಾಜೆಕ್ಟ್ಗಳಿಗೆ ಕೈ ಹಾಕ್ತಾ ಇದೆ. ಸೊ ನಾವು ಸುಮಾರು ಸಿನಿಮಾಗಳನ್ನು ನೋಡಿರ್ಬೋದು. ಈಗ ಟಾಕ್ಸಿಕ್ ಸಿನಿಮಾವನ್ನು ನೋಡಿರ್ಬೋದು, ಒಂದು ವರ್ಲ್ಡ್ ವೈಡ್ ಮೂವಿ ಅದು. ಸೊ ಆ ವರ್ಲ್ಡ್ ವೈಡ್ ಮೂವಿಯನ್ನು ಕೂಡ KVN ಪ್ರೊಡಕ್ಷನ್ ಸಂಸ್ಥೆ ನಡೆಸ್ಕೊಡ್ತಾ ಇದೆ. ಸೊ ತುಂಬಾನೇ ಖುಷಿ ಆಗುತ್ತೆ ಒಂದು ಗಿಲ್ಲಿ ಅವರು ಈ ಒಂದು ಹಂತಕ್ಕೆ ಬೆಳೀತಾ ಇರೋದು. ಇನ್ನು ಗಿಲ್ಲಿ ಅವರಿಗೆ ತುಂಬಾನೇ ಖುಷಿಯಾಗಿದೆ ಅಂತ ಗಿಲ್ಲಿ ಅವರು ಕೂಡ ತುಂಬಾನೇ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಒಂದು ಸಣ್ಣ ಒಂದು ಕಲಾವಿದರಾದಂಥ ಇವರು ಸೊ ಮೊಟ್ಟ ಮೊದಲೇ ಸಿನಿಮಾವೇ KVN ಪ್ರೊಡಕ್ಷನ್ ಜೊತೆಗೆ ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಯಾಕಪ್ಪ ಅಂತಂದರೆ KVN ಪ್ರೊಡಕ್ಷನ್ ಸಂಸ್ಥೆ ಅಂಥದ್ದು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಇವರು ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಹೀರೋನ್ ಆಗಿ ಒಂದು ಕಂಗೊಳಿಸ್ತಾರೆ ಅಂದರೆ ಖಂಡಿತವಾಗ್ಲೂ ಆ ಸಿನಿಮಾ ಹಿಟ್ ಆಗೇ ಆಗುತ್ತೆ. ಇನ್ನು ಹೀರೋಯಿನ್ ವಿಚಾರಕ್ಕೆ ಬಂದರೆ ಯಾರಾಗ್ತಾರೆ ಹೀರೋಯಿನ್? ಸೊ ಒಂದು ಶ್ರೀಲೀಲಾ ಅವರು ಹೀರೋಯಿನ್ ಆಗ್ತಾರೆ. ಇನ್ನು ಕಾವ್ಯ ಅವರಿಗೆ ಯಾವ ಪಾತ್ರ ಸಿಕ್ಕಿದೆ? ಸೊ ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ ಬನ್ನಿ. ಇನ್ನು ಶ್ರೀಲೀಲಾ ಅವರು ಹೀರೋಯಿನ್ ಆಗ್ತಾ ಇದ್ದಾರಂತೆ ಈ ಒಂದು ಮೂವಿಗೆ. ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಆ್ಯಕ್ಟರ್ ಅವರು. ಸೊ ಒಂದು ಶ್ರೀಲೀಲಾ ಅವರು ಅಂದರೆ ಸೊ ಸುಮ್ಮನೆ ಮಾತಲ್ಲ. ಯಾಕಪ್ಪ ಅಂತಂದರೆ ಒಂದು ಸೀರಿಯಸ್ ಆ್ಯಕ್ಟರ್ ಅವರು, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆ್ಯಕ್ಟರ್. ತೆಲುಗು, ಕನ್ನಡ ಅಷ್ಟೇ ಅಲ್ಲದೆ ತೆಲುಗು, ತಮಿಳಲ್ಲೂ ಕೂಡ ಒಂದು ಎಲ್ಲ ಭಾಷೆಗಳಲ್ಲೂ ಕೂಡ ಒಂದು ನಟನೆಯನ್ನು ಮಾಡಿರ್ತಕ್ಕಂಥ ಆ್ಯಕ್ಟರೊಡನೆ ಒಂದು ಗಿಲ್ಲಿ ಅವರು ಪರ್ಫಾರ್ಮೆನ್ಸನ್ನು ಮಾಡ್ತಿದ್ದಾರೆ ಅಂದರೆ ಒಂದು ತುಂಬ ಹೆಮ್ಮೆ ಪಡೆಯುವ ವಿಷಯ. ಯಾಕೆಂದರೆ ಈಗ ಇವರು ಕೂಡ ಯಾವ ರೀತಿಯಾಗಿತ್ತಪ್ಪ ಅಂತಂದರೆ ಒಂದು ಗಿಲ್ಲಿ ಅವರಿಗೆ ಒಂದು ಗುರುಗಳ ರೀತಿಯಲ್ಲಿ ಅವರು ಒಂದು ಇದ್ದಾರೆ. ಯಾಕಪ್ಪ ಅಂತಂದರೆ ಗಿಲ್ಲಿಗೆ ಒಂದು ಗುರುಗಳ ರೀತಿಯಲ್ಲಿ ಒಂದು ಶ್ರೀಲೀಲಾ ಅವರು ಇದ್ದಾರೆ. ಯಾಕಪ್ಪ ಅಂತಂದರೆ ಒಂದು ಗಿಲ್ಲಿಯ ಹಲವಾರು ಒಂದು ಜಡ್ಜಸ್ಗಾಗಿ ಒಂದು ಶ್ರೀಲೀಲಾ ಅವರು ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಸೊ ಅಂತಹ ಶ್ರೀಲೀಲಾ ಅವರೊಂದಿಗೆ ಒಂದು ಮೂವಿ ಮಾಡೋದಂದರೆ ಅದು ಸಾಮಾನ್ಯದ ಮಾತಲ್ಲ. ಯಾಕಪ್ಪ ಅಂತಂದರೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳೋದು. ಯಾಕಪ್ಪ ಅಂತಂದರೆ ಗುರುವಿಗೆ ಸರಿ ಸಮಾನವಾಗಿ ಬೆಳೆಯೋದಂದರೆ ಅದು ತುಂಬಾ ಒಂದು ಖುಷಿ ವಿಚಾರ. ಗುರುವಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಶ್ರೀಲೀಲಾ ಅವರು ತುಂಬಾ ಒಂದು ಖುಷಿ ಪಟ್ಟಿದ್ದಾರೆ ಗಿಲ್ಲಿ ಅವರೊಂದಿಗೆ ಮೂವಿಯನ್ನು ಮಾಡಲಿಕ್ಕೆ. ಇನ್ನು ಕಾವ್ಯ ಅವರಿಗೆ ಯಾವ ಪಾತ್ರ ಸಿಕ್ಕಿದೆ, ಕಾವ್ಯ ಅವರು ಯಾವ ಪಾತ್ರವನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ ಇನ್ನೂ ಕೂಡ ಸರಿಯಾಗಿ ಸ್ಪಷ್ಟವಾದ ಮಾಹಿತಿ ಕೂಡ ಸಿಕ್ಕಿಲ್ಲ. ಕಾವ್ಯ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇದ್ದಾರೆ. ಕಾವ್ಯ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಸೈಡ್ ಪಾತ್ರವನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ಕಾದು ನೋಡಬೇಕಾಗಿದೆ ಇದು ಯಾವ ಮೂವಿ, ಸೊ ಯಾವಾಗ ರಿಲೀಸ್ ಆಗುತ್ತೆ ಇದನ್ನು ಕೂತ್ಕೊಳ್ಬೇಕಾಗಿದೆ. ಸೊ 21ನೇ ತಾರೀಕು ಅಪ್ಡೇಟ್ ಸಿಗುತ್ತೆ. ಎಲ್ಲರೂ ಕೂಡ ಒಂದು ತಪ್ಪದೆ ನೋಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನೇ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ.